ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ವಿಜಯಪುರದಲ್ಲಿ ಮತ್ತೊಂದು ಭೀಕರ ಕೊಲೆ ನಡೆದಿದೆ. ಭಾಗ ಪರಿಜನತೆ ಆದ ಬಳಿಕ ತಣ್ಣಗಾಗಿದ್ದ ವಿಜಯಪುರದಲ್ಲಿ ಫೈಜಲ್ ಅನ್ನೋ 24 ವರ್ಷದ ಯುವಕನ ಕೊಲೆ ನಡೆದಿದೆ. ಒಂದು ಸಣ್ಣ ಕಾರಣಕ್ಕೆ ಆಪ್ತರಾಗಿದ್ದವರೇ ಬರ್ಬರವಾಗಿ ಕೊಂದು ಹಾಕಿದ್ದಾರೆ. ಈ ಕೊಲೆಗೆ ಕಾರಣ ಏನು? ಅಸಲಿಗೆ ಫೈಜಲ್ ಮತ್ತು ಕೊಲೆ ಆರೋಪಿಗಳ ನಡುವೆ ಬಂದ ವೈಮನಸ್ಸು ಏನು? ಚೆನ್ನಾಗಿದ್ದವರು ದುಶ್ಮನ್ಗಳಾಗಿದ್ದು ಹೇಗೆ? ಈ ಬಗ್ಗೆ SP ಲಕ್ಷ್ಮಣ್ ನಿಂಬರ್ಗಿ ಅವರು ಹೇಳಿದ್ದೇನು? ಇದೆಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕಡೆಯ ತನಕ ಮಿಸ್ ಮಾಡದೆ ನೋಡಿ. ವಿಜಯಪುರದ ಗ್ಯಾಂಗ್ ಬಾವಡಿ ಪ್ರದೇಶದಲ್ಲಿ ಒಬ್ಬ ಯುವಕನ ಮರ್ಡರ್ ನಡೆದಿದೆ. ಫೈಜಲ್ ಇನಾಮ್ದಾರ್ ಅಂತ ಅವನ ಹೆಸರು. ಇವನು ಕೊಲ್ಲಾಪುರದಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. 2 ದಿನಗಳ ಹಿಂದಷ್ಟೇ ವಿಜಯಪುರಕ್ಕೆ ಬಂದಿರ್ತಾನೆ. ಈ ಹೊತ್ತಲ್ಲಿ ಮಾತುಕತೆಯಲ್ಲಿ ಮುಗಿಸಬಹುದಾಗಿದ್ದ ಒಂದು ಸಣ್ಣ ಕಾರಣಕ್ಕೆ ಫೈಜಲ್ ಇನಾಮ್ದಾರ್ನನ್ನ ಕೊಲೆ ಮಾಡಿದ್ದಾರೆ. ಏನಾಗುತ್ತಂದ್ರೆ, ವಿಜಯಪುರದಲ್ಲಿ ಮೊಹಮ್ಮದ್ ನವಾಜ್ ಹೆಸರಿನ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಈ ಮೊದಲು ಒಂದು ಡಕಾಯಿತಿ ಕೇಸ್ ನಲ್ಲಿ ಜೈಲಿಗೆ ಹೋಗಿರ್ತಾನೆ. ಇವನಿಗೆ ಈ ಡಕಾಯಿತಿ ಕೇಸ್ ನಲ್ಲಿ ಶ್ಯೂರಿಟಿ ಕೊಟ್ಟು ಬೇಲ್ ಕೊಡಿಸಿದ್ದು ಯಾರಂದ್ರೆ, ಈಗ ಫೈಜಲ್ ಕೊಲೆ ಕೇಸ್ ನಲ್ಲಿ ಅರೆಸ್ಟ್ ಆಗಿದಾನಲ್ಲ ಇಮ್ತಿಯಾಜ್ ಪಟೇಲ್, ಇವನ ತಂದೆ ಮೊಹಮ್ಮದ್ ನವಾಜ್ಗೆ ಶ್ಯೂರಿಟಿ ಕೊಟ್ಟು ಬೇಲ್ ಕೊಡಿಸಿರ್ತಾರೆ. ಇದಾದ್ಮೇಲೆ ಏನಾಗುತ್ತಂದ್ರೆ, ಡಕಾಯಿತಿ ಕೇಸ್ ನಲ್ಲಿ ಅರೆಸ್ಟ್ ಆಗಿರ್ತಾನಲ್ಲ ಮೊಹಮ್ಮದ್ ನವಾಜ್, ಇವನು ಬೇಲ್ ಸಿಕ್ಕ ಮೇಲೆ ಕೋರ್ಟ್ಗೆ ಅಟೆಂಡ್ ಆಗ್ತಾ ಇರೋದಿಲ್ಲ. ಈ ಸಂದರ್ಭದಲ್ಲಿ ಇಮ್ತಿಯಾಜ್ ಪಟೇಲ್ ನ ತಂದೆ ಮೆಹಬೂಬ್ ಸಾಬ್ ಪಟೇಲ್ ಶ್ಯೂರಿಟಿ ಕೊಟ್ಟಿರ್ತಾರಲ್ಲ, ಅವರಿಗೆ ಕೋರ್ಟ್ ನಿಂದ ನೋಟಿಸ್ಗಳು ಬರೋದಕ್ಕೆ ಶುರು ಆಗ್ತವೆ. ಇದು ಒಂದು ಪ್ರೊಸೀಜರ್ ಬಿಡಿ. ಬೇಲ್ ಯಾರು ಕೊಡ್ಸಿರ್ತಾರೋ ಅವರು ಕೂಡ ಆರೋಪಿಗಳ ಚಲನವಲನಕ್ಕೆ ಜವಾಬ್ದಾರರು ಆಗಿರ್ತಾರೆ. ಹೀಗಾಗಿ ಡಕಾಯಿತಿ ಆರೋಪಿ ಮೊಹಮ್ಮದ್ ನವಾಜ್ ಕೋರ್ಟ್ಗೆ ಅಟೆಂಡ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಮೆಹಬೂಬ್ ಸಾಬ್ ಪಟೇಲ್ ಬರಬೇಕು ಅಂತ ನೋಟಿಸ್ಗಳು ಬರ್ತಾ ಇರ್ತವೆ. ಇದೇ ಹೊತ್ತಲ್ಲಿ ಜೂನ್ 23ಕ್ಕೆ ಶ್ಯೂರಿಟಿ ಕೊಟ್ಟಿದ್ದ ಮೆಹಬೂಬ್ ಸಾಬ್ ಪಟೇಲ್ರಿಗೆ ಜಾಮೀನಿನ 1 ಲಕ್ಷ ರೂಪಾಯಿ ದುಡ್ಡನ್ನು ಡಿಪಾಸಿಟ್ ಮಾಡಬೇಕು ಅಂತ ನೋಟಿಸ್ ಬರುತ್ತೆ. ಇವ್ರಿಗೆ ಡಿಪಾಸಿಟ್ ಮಾಡೋದಕ್ಕೆ ಆಗಿರೋದಿಲ್ಲ. ಹೀಗಾಗಿ ಇದೇ 9ನೇ ತಾರೀಕು ಕೋರ್ಟ್ಗೆ ಮುದ್ದತ್ತಿರುತ್ತೆ. ಮುದ್ದತ್ ಅಂದ್ರೆ ಅದೇ ಕೋರ್ಟ್ಗೆ ಅಟೆಂಡ್ ಆಗೋದು. ಜೂನ್ 9ನೇ ತಾರೀಕು ಮೆಹಬೂಬ್ ಸಾಬ್ ಪಟೇಲ್ ಮಗ ಇಮ್ತಿಯಾಜ್ ಪಟೇಲ್ ಮೊಹಮ್ಮದ್ ನವಾಜ್ ಜೊತೆ ಜಗಳ ಮಾಡ್ತಾನೆ. ಏನ್ ನಿಮ್ಗೆ ಜಾಮೀನು ಕೊಡ್ಸಿದೀವಿ, ಆದ್ರೆ ನೀನು ಕೋರ್ಟ್ಗೆ ಅಟೆಂಡ್ ಆಗ್ತಾ ಇಲ್ಲ, ಇದರಿಂದ ನಮ್ ತಂದೆಗೆ ತೊಂದರೆ ಆಗ್ತಿದೆ, ಅಡ್ವೊಕೇಟ್ ಫೀಸ್ ಕೊಡಿ, ರೆಗ್ಯುಲರ್ ಕೋರ್ಟ್ಗೆ ಅಟೆಂಡ್ ಆಗಿ ಅಂತ ಇಮ್ತಿಯಾಜ್ ಪಟೇಲ್ ಮೊಹಮ್ಮದ್ ನವಾಜ್ಗೆ ಹೇಳಿರ್ತಾನೆ. ಆಮೇಲೆ ಮೊಹಮ್ಮದ್ ನವಾಜ್ ಈ ವಿಚಾರನ ತನ್ನ ಫ್ರೆಂಡ್ಸ್ಗೆ ಹೇಳ್ತಾನೆ. ಈ ರೀತಿ ಇಮ್ತಿಯಾಜ್ ಮಾತಾಡಿದಾನೆ ಅಂತ ಹೇಳಿದಾಗ ಇವನು ಇವನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇಮ್ತಿಯಾಜ್ಗೆ ಫೋನ್ ಮಾಡ್ತಾರೆ. ಫೋನ್ ನಲ್ಲಿ ಮತ್ತೆ ಕಿತ್ತಾಟ ಮಾಡ್ಕೊಳ್ತಾರೆ. ನಾನ್ ಹಿಂಗ್ ಹೊಡಿತೀನಿ, ನೀ ನಂಗ್ ಹೊಡಿತಿ ಅಂತ ಮಾತಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಮೊಹಮ್ಮದ್ ನವಾಜ್ ಮತ್ತೆ ಅವನ ಫ್ರೆಂಡ್ಸ್ ಇಮ್ತಿಯಾಜ್ಗೆ ಹೊಡಿಬೇಕು ಅಂತ ಬಂದಿರ್ತಾರೆ. ಈ ಕಡೆ ಇಮ್ತಿಯಾಜ್ ಕಡೆಗೂ ಜನ ಇರ್ತಾರೆ. 2 ಗುಂಪುಗಳ ನಡುವೆ ಹೊಡೆದಾಟ ನಡೀತಾ ಇರಬೇಕಾದ್ರೆ ಈ ಫೈಜಲ್ಗೆ ಹೇಟು ಬಿದ್ದು ಸಾವನ್ನಪ್ತಾನೆ. ಈ ಬಗ್ಗೆ ವಿಜಯಪುರ SP ಲಕ್ಷ್ಮಣ್ ನಿಂಬರ್ಗಿ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಈ ಮೊಹಮ್ಮದ್ ನವಾಜ್ ರಾಜ್ಗುಡಿ ಅನ್ನುವಂತ ಒಬ್ಬ ವ್ಯಕ್ತಿ ಏನಿರ್ತಾನೆ, ಈಗಾಗಲೇ ಆತ ಒಂದು ಡಕಾಯಿತಿ ಕೇಸಲ್ಲಿ ಆರೋಪಿ ಆಗಿರ್ತಾನೆ. ಈತನಿಗೆ ಈಗೇನು ಕೊಲೆ ಕೇಸಿನ ಆರೋಪಿಯಾದಂತ ಇಮ್ತಿಯಾಜ್ ಪಟೇಲ್ ಏನಿದ್ದಾನೆ, ಈತನ ತಂದೆ ಇವನಿಗೆ ಶ್ಯೂರಿಟಿ ಕೊಟ್ಟು ಬೇಲ್ ಕೊಡೋದಕ್ಕೆ ಶ್ಯೂರಿಟಿ ಕೊಟ್ಟು ಆತನನ್ನ ಹೊರಗೆ ತಂದಿರ್ತಾರೆ. ತದನಂತರ ಈ ಆರೋಪಿ ಮೊಹಮ್ಮದ್ ರಾಜ್ಗುಡಿ ಏನಿದ್ದಾನೆ, ಈತ ಕೋರ್ಟ್ನ ಅಟೆಂಡ್ ಮಾಡ್ತಾ ಇರಲಿಲ್ಲ. ಆದ್ದರಿಂದ ಶ್ಯೂರಿಟಿ ಕೊಟ್ಟಂತಹ ಇಮ್ತಿಯಾಜ್ ಪಟೇಲ್ನ ತಂದೆ ಆದಂತಹ ಮೆಹಬೂಬ್ ಸಾಬ್ ಪಟೇಲ್ಗೆ ಕೋರ್ಟ್ ಇಂದ ಏನು ನೋಟಿಸಸ್ಗಳು ಬರ್ತಾ ಇರುತ್ತೆ. ಸೊ ಅವನು ಆರೋಪಿ ಹಾಜರಾಗ್ತಾ ಇಲ್ಲ, ಅದಕ್ಕೆ ಶ್ಯೂರಿಟಿ ಕೊಟ್ಟವರು ಬರಬೇಕು ಅಂತಂತೇಳಿ. ಅದೇ ರೀತಿ 23 ಜೂನ್ಗೆ ಅವರಿಗೆ ಒಂದು ಏನು ಜಾಮೀನಿನ 1 ಲಕ್ಷ ರೂಪಾಯಿ ಮೊತ್ತವನ್ನ ಡಿಪಾಸಿಟ್ ಮಾಡಬೇಕು ಅಂತ ಹೇಳಿ ಈ ಆರೋಪಿಯ ತಂದೆಗೆ ಬಂದಿರುತ್ತೆ. ಅವ್ನು ಕಟ್ಟಕ್ ಆಗಿರಲ್ಲ. ಆ ಹಿನ್ನೆಲೆಯಲ್ಲಿ ದಿನಾಂಕ 9ನೇ ತಾರೀಕು ಮತ್ತೆ ಮುದ್ದದ್ದು, ಅವತ್ತಿನ ದಿನ ಕೋರ್ಟ್ ತಾರೀಕು ಕೊಟ್ಟಿರುತ್ತೆ. ಅವತ್ತಿನ ದಿನ ಈ ಮೆಹಬೂಬ್ ಸಾಬ್ ಪಟೇಲ್ರ ಮಗ ಏನ್ ಆರೋಪಿ ನಂಬರ್ 1 ಇದ್ದಾನೆ ಇಮ್ತಿಯಾಜ್ ಪಟೇಲು ಮತ್ತೆ ಈ ಮೊಹಮ್ಮದ್ ರಾಜ್ಗಳಿಗೆ ಒಂದು ಸ್ವಲ್ಪ ಕಿತ್ತಾಟ ಆಗುತ್ತೆ. ಏನು ನಿಮಗೆ ಬೇಲು ಕೊಡಿಸ್ಬೇಕು, ಜಾಮೀನು ಆಗ್ಬೇಕು, ನೀವು ಕೋರ್ಟ್ ಅಟೆಂಡ್ ಆಗಲ್ಲ, ನಮ್ಮ ತಂದೆಗೆ ಇದರಿಂದ ತೊಂದರೆ ಆಗ್ತಾ ಇದೆ, ನೀವು ಕೋರ್ಟ್ ಅಡ್ವೊಕೇಟ್ ಫೀ ಏನಿದೆ ಅದನ್ನು ಕೊಡಿ, ನೀವು ಕೋರ್ಟ್ ಎಲ್ಲರ ಅಟೆಂಡ್ ಆಗಿ ಅಂತೇಳಿ ಹೇಳಿದ್ದಕ್ಕೆ ತದನಂತರ ಮೊಹಮ್ಮದ್ ರಾಜ್ಗೋಡಿ ಆತನ ಸ್ನೇಹಿತರಿಗೆ ಹೋಗಿ ಈ ವಿಚಾರವನ್ನು ಹೇಳಿದಾಗ ಇಮ್ತಿಯಾಜ್ ಪಟೇಲ್ಗೆ ಫೋನಲ್ಲಿ ಮತ್ತೆ ಇವರಿಗೆ ವಾದ ವಿವಾದಗಳಾಗಿರ್ತದೆ. ಆ ಹಿನ್ನೆಲೆಯಲ್ಲಿ ನಾನು ನೀನು ಹೊಡಿತೀನಿ, ನೀನು ನನಗೆ ಹೊಡಿತೀನಿ ಅಂತಂದ್ರೆ ಅವರು ಮಾತಾಡ್ಕೊಂಡಿರ್ತಾರೆ. ಅವಾಗ ಮೊಹಮ್ಮದ್ ರಾಜ್ಗೋಡಿ ಮತ್ತೆ ಇನ್ನಿತರ ಆತನ ಸ್ನೇಹಿತರು ಕೂಡಿ ಇಮ್ತಿಯಾಜ್ ಪಟೇಲ್ಗೆ ಹೊಡಿಬೇಕು ಅಂತಂದ್ರೆ ಬಂದಿರ್ತಾರೆ. ಬಂದಾಗ ಇವರು ಕೂಡ 3 ಜನ ಇರ್ತಾರೆ. ಇಮ್ತಿಯಾಜ್ ಪಟೇಲ್ ಮತ್ತೆ ಆತನ ಇನ್ನಿಬ್ಬರು ಸ್ನೇಹಿತರಿಗೆ ಏನು ಅರೆಸ್ಟ್ ಆಗಿದೆ ಅವರು ಇರ್ತಾರೆ. ಅದರಲ್ಲಿ ಈಗ ಮೃತನಾದಂತ ವ್ಯಕ್ತಿ ಫೈಜಲ್ ಇನಾಮ್ದಾರು, ಆತನಿಗೆ ಅದರಲ್ಲಿ ಏಟಾಗಿ ಆತ ಸಾವಿಗೀಡಾಗ್ತಾನೆ. ನೋಡಿ, ಈ ಫೈಜಲ್ ಯಾವುದ್ರಲ್ಲೂ ಇರ್ಲಿಲ್ಲ.
ಅಲ್ಲೆಲ್ಲೋ ಕೊಲ್ಲಾಪುರದಲ್ಲಿ ದುಡ್ಕೊಂಡು ತಿಂತಾ ಇದ್ದ. ಸುಮ್ಮನೆ ಊರಿಗೆ ಬಂದು ಹೆಣ ಹಾಕಿದ್ದಾನೆ. ವಿಜಯಪುರದ ಗಾಂಧಿ ಚೌಕ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಕೂಡ ಆಗಿದೆ. ಒಂದಿಷ್ಟು ಜನರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಆದ್ರೆ ಒಂದ್ ವಿಡಿಯೋದಲ್ಲಿ ಫೈಜಲ್ ಕುಟುಂಬದವರು ಮಗನನ್ನ ಕಳ್ಕೊಂಡು ಬಿದ್ದು ಬಿದ್ದು ಅಳ್ತಾ ಇದ್ರು. ಏನಾದ್ರೂ ತಪ್ಪಿದ್ದಾಗ ಇಂಥ ಅನಾಹುತ ಆಗಿದ್ರೆ ಅಷ್ಟೇನು ಕಷ್ಟ ಅನ್ಸೋದಿಲ್ಲ. ಆದ್ರೆ ಯಾವುದ್ರಲ್ಲೂ ಇಲ್ಲದ ಅಮಾಯಕ ವಯಸ್ಸಿನ ಹುಡುಗರು ಹಿಂಗೆ ತಾವು ಮಾಡೋದು ತಪ್ಪಿಗೆ ಪ್ರಾಣ ಕಳ್ಕೊಂಡ್ರೆ ಯಾರಿಗಾದ್ರೂ ಸಂಕಟ ಆಗೇ ಆಗುತ್ತೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.